ನಮ್ಮನ್ನು ಯಾವಾಗ ಒಳ್ಳೆಯವರು ಅಂತಾರೆ ಅಂದರೆ ಅವರಿಗೆ ನಾವು ಅನುಕೂಲ ಆಗುವ ರೀತಿ ಇದ್ದರೆ ಮಾತ್ರ. ಆದರೆ ಅವರಿಂದ ನಮಗೆ ಯಾವುದೇ ಅನುಕೂಲ ಇರೋದಿಲ್ಲ. ಬಯಸಿದ್ದು ಸಿಗಬೇಕೆಂದರೆ ಬಯಕೆ ಮಿತಿಯಾಗಿರಬೇಕು. ಅತಿಯಾದರೆ ಇರುವುದನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಹಾಗೂ ದೇವರು ಮೊದಲೇ ನಿರ್ಧಾರ ಮಾಡಿರುತ್ತಾರೆ ಯಾರಿಗೆ ಎಷ್ಟು ಸಿಗಬೇಕೆಂದು. ಕೆಲವೊಮ್ಮೆ ನಮ್ಮ ಆಸೆಗಳು ಕನಸಾಗಿಯೇ ಉಳಿಯುತ್ತವೆ. ಕಾರಣ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸನ್ನು ಆಯ್ಕೆ ಮಾಡಿಕೊಳ್ಳುವಾಗ ಮೋಸ ಹೋಗಿರುವುದರಿಂದ, ಅಥವಾ ನಮ್ಮ ಆಸೆಯೇ ನಮ್ಮ ಮನೆಯಲ್ಲಿ ಬರೆದಿಲ್ಲದೆ ಇರುವುದರಿಂದ. ನಿಮ್ಮ ನಗುವೆ ನಿಮ್ಮ ಸೌಂದರ್ಯಕ್ಕೆ ಆಭರಣ. ಎಷ್ಟೇ ಕಷ್ಟ ಬಂದರೂ ನಗುತ್ತಿರುವುದೇ ಜೀವನ. ಯೋಗ್ಯರಲ್ಲದವರನ್ನು ಖುಷಿಪಡಿಸಲು ಹೋಗಿ ನಾವೇ ನಮ್ಮ ಸಂತೋಷವನ್ನು ಕಳೆದುಕೊಳ್ಳಬಾರದು. ಆರೋಗ್ಯ ಕೆಟ್ಟರೆ ಔಷಧಿ ತೆಗೆದುಕೊಳ್ಳಬಹುದು, ಆದರೆ ಮನಸ್ಸನ್ನು ಕೆಡಿಸಿಕೊಂಡರೆ ಔಷಧಿ ಸಿಗದು. ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.